ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದಾಗಿ ಭಾರತಕ್ಕೂ ಕೂಡ ಎಫೆಕ್ಟ್ ತಟ್ಟಿದೆ. ಸದ್ಯ ಹೋಟೆಲ್ ಮಾಲೀಕರ ಸಂಘಕ್ಕೂ ಕೂಡ ಇನ್ನೇನು ಹೋಟೆಲ್ಗಳನ್ನು ಬಂದ್ ಮಾಡಬೇಕು ಅನ್ನೋ ನಿರ್ಧಾರದಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಹೋಟೆಲ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿ ಆದಂತಹ ಕೃಷ್ಣರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಇಸ್ರೇಲ್ ಮತ್ತು ಇರಾನ್ ಮತ್ತು ಯುದ್ಧದಿಂದ ಭಾರತಕ್ಕೂ ಕೂಡ ಎಫೆಕ್ಟ್ ತಟ್ಟಿದೆ. ಸೊ ನಿಮ್ಮದು ಹೋಟೆಲ್ಗೆ ಯಾವುದೇ ರೀತಿಯಾದಂಥ ಒಂದು ಎಫೆಕ್ಟ್ ಆಗ್ತಾ ಇದೆ ಸರ್? ಈಗ ನೋಡಿ, ಈ ಯುದ್ಧದಿಂದ ಎಲ್ಲಿ ಬೇರೆ ಕಡೆ ಯುದ್ಧ ನಡೆದರೂ ಈ ಹೋಟೆಲ್ ಉದ್ಯಮಕ್ಕೆ ನಮಗೆ ಬೇಕಾಗಿರುವಂಥದ್ದು ಗ್ಯಾಸು ಕಳೆದ 4-5 ದಿವಸದಿಂದ ಭಾಳ ಒಂದು ಕೊರತೆ ಕಾಣ್ತಾ ಇತ್ತು. ಈಗಾಗಲೇ ಅದರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ತಂದಿದ್ದೀವಿ. ಆಮೇಲೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನು, ಭಾರತ್ ಪೆಟ್ರೋಲಿಯಂ ಮತ್ತು HP ಎಲ್ಲರಿಗೂ ಹೇಳಿದರು. ಎಲ್ಲರೂ ಹೇಳೋದು ಇಲ್ಲ, ನಾವು ಕಮರ್ಷಿಯಲ್ ಕೊಡೋಕ್ಕೆ ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಕೊಡ್ತೀವಿ, ನಾವು ಸಪ್ಲೈ ಮಾಡ್ತೀವಿ ಅಂತ. ಮೊನ್ನೆ ಶನಿವಾರದಿಂದ ದಿಢೀರವಾಗಿ ಅಲ್ಲಿ ಪ್ಲ್ಯಾಂಟಲ್ಲಿ ಏಜೆನ್ಸಿಯವರಿಗೆ, ಡಿಸ್ಟ್ರಿಬ್ಯೂಟ್ರಿಗೆ 19 kg ಫಿಲ್ ಮಾಡ್ತಾಯಿಲ್ಲ. ಅವ್ರು ನಾವು ಎಲ್ಲಿಂದ ಕೊಡೋದು ಸರ್, ನಮ್ಗೆ ಅವ್ರು ಕೊಡ್ತಾ ಇಲ್ಲ, ನಾವು ಎಲ್ಲಿಂದ ಕೊಡೋದು ಅಂತ ಕಮರ್ಷಿಯಲ್ ಡಿಸ್ಟ್ರಿಬ್ಯೂಟ್ರ್ ನಮಗೆ ಈ ರೀತಿ ಹೇಳ್ತಾ ಇದ್ದಾರೆ. ನಾವು ಈಗಾಗಲೇ 50-60 ಸ್ಟಾಕ್ ಮಾಡ್ಕೊಳ್ಳೋಕ್ಕಾಗಲ್ಲ ಗ್ಯಾಸು ಇದನ್ನೆಲ್ಲ. ಕೊನೆ ಪಕ್ಷ ನಮಗೆ ಒಂದು 70% ಆದರೂ ಗ್ಯಾಸ್ ಕೊಟ್ಟರೆ ನಾವು ಉದ್ಯಮ ನಡೆಸ್ಬೋದು. ಇಲ್ಲ ಅಂದರೆ ನಾಳೆಯಿಂದ ಹೋಟ್ಲು ಬಂದ್ ಮಾಡಬೇಕಾಗುತ್ತೆ. ಯಾಕಂತೇಳಿದ್ರೆ ಕೊನೆ ಪಕ್ಷ ನಾಳೆ ಮಧ್ಯಾಹ್ನವರೆಗೆ ಹೋಟ್ಲು ನಡೆಸುವಂಥ ಒಂದು ಪರಿಸ್ಥಿತಿ ಇದೆ. ಈಗ ಮಧ್ಯಾಹ್ನ ಮೇಲೆ ನಾವು ಕ್ಲೋಸೇ ಮಾಡಬೇಕು. ಪ್ರತಿಯೊಂದು ಆಹಾರ ಪದಾರ್ಥ ಬೇಯಿಸಲಿ ಗ್ಯಾಸ್ ಅವಶ್ಯಕ ಇದೆ ಸರ್. ಅಂದರೆ ಈಗ 3 ದಿನಗಳ ಹಿಂದೆ ಕೂಡ ನಿಮಗೆ ಈ ಮೆಸೇಜ್ ಬಂದಿತ್ತು. ಆವಾಗ 150 ರೂಪಾಯಿ ನಿಮ್ಮ ಕಡೆಯಿಂದ ಒಂದು ಡಿಸ್ಕೌಂಟನ್ನು ಕಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದು ಈಗ ಡಿಸ್ಕೌಂಟನ್ನು ಕಟ್ ಮಾಡಿ ಈಗ ಅದು ಮುಂದೆ ಬರ್ತಾ ಇದೆಯಾ ಇಲ್ಲ ಸರ್? ನೋಡಿ, ಡಿಸ್ಕೌಂಟು 150 ಆಯಿತು, 115 ರೂಪಾಯಿ ಜಾಸ್ತಿ ಮಾಡಿದರು, 250-300 ರೂಪಾಯಿ ಮಾಡಿದ್ದಾರೆ. ಆದರೆ ಇನ್ನೂ 100 ರೂಪಾಯಿ ಜಾಸ್ತಿ ಕೊಡೋಕ್ಕೆ ಈಗ ರೆಡಿ ಇದ್ದೀವಿ. ಆದರೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗದೆ ಇದ್ದರೆ ನಾವು ಹೋಟ್ಲ್ ನಡೆಸೋದು ಹೇಗೆ? ಇಡ್ಲಿ ಬೇಯಿಸ್ಲಿ ಗ್ಯಾಸ್ ಬೇಕು, ಕಾಫಿ ಮಾಡಲಿ ಗ್ಯಾಸ್ ಬೇಕು, ಪ್ರತಿಯೊಂದು ಆಹಾರ ಪದಾರ್ಥ ಬೇಯಿಸ್ಲಿ ಗ್ಯಾಸ್ ವೆರಿ ಇಂಪಾರ್ಟೆಂಟ್. ಗ್ಯಾಸ್ ಇಲ್ಲ ಅಂದರೆ ನಾವು ಹಸಿ ತರಕಾರಿ ಕೊಡೋಕ್ಕಾಗತ್ತಾ? ಹಸಿ ತರಕಾರಿ ವ್ಯಾಪಾರ ಮಾಡೋಕ್ಕಾಗತ್ತಾ? ಬೆಂಗಳೂರಿಗೆ 1.25 ಕೋಟಿ ಜನ ಹೋಟೆಲ್ ಉದ್ಯಮದ ಮೇಲೆ ಅವಲಂಬಿಸಿದ್ದಾರೆ. ಲಾಯರ್ ಆಗಿರ್ಬೋದು ಅಥವಾ ನಮ್ಮ ಡಾಕ್ಟರ್ಸ್ ಆಗಿರ್ಬೋದು, ಆಮೇಲೆ ಎಷ್ಟೋ ಜನ ನಮ್ಮ IT-BT ಅವರಾಗಿರ್ಬೋದು, ಹೋಟೆಲ್ ಉದ್ಯಮದ ಮೇಲೆ ಒಂದು ಭರವಸೆ ಮೇಲೆ ಹೊರಗಡೆ ಬಂದು ಊಟ ಮಾಡ್ಬೋದು ಅಂತ ಹೇಳ್ತಾರೆ. ಹೇಗೆ ಅವರು ಬದುಕೋದು ಹೇಗೆ? ಅಥವಾ ನಾಳೆ ನಾವು ಹೋಟ್ಲುಗಳೆಲ್ಲ ಒಂದೊಂದೇ ಹೋಟ್ಲು ಕ್ಲೋಸ್ ಆದರೆ ಯಾವ ರೀತಿ? ಸರ್ಕಾರಕ್ಕೊಂದು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗತ್ತೆ. 60 ದಿವಸ ನಮ್ಮ ಹತ್ರ ಸಪ್ಲೈ ಇದೆ ಅಂತ ಒಂದು ಇದರಲ್ಲಿ ಹೇಳ್ತಾರೆ. ಬಟ್ ಈಗ ನೋಡಿದರೆ ಕಳೆದ 7 ದಿವಸದಲ್ಲೇ ಈಗ ಸಪ್ಲೈ ಇಲ್ಲ, ಕಮರ್ಷಿಯಲ್ನ ಫಿಲ್ಲೇ ಮಾಡ್ತಾ ಇಲ್ಲ ಸರ್. ಈಗಾಗಲೇ ಅಂದರೆ ಬೆಂಗಳೂರಿನಲ್ಲಿ 20,000ಕ್ಕೂ ಹೆಚ್ಚು ಹೋಟ್ಲ್ಗಳಿವೆ, 1 ಲಕ್ಷಕ್ಕೂ ಹೆಚ್ಚು ಗ್ಯಾಸ್ಗಳು ದಿನಕ್ಕೆ ಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಒಂದು ನಿರ್ಧಾರ ನೀವು ತೆಗೆದುಕೊಂಡಾಗ ನಾಳೆಯಿಂದ ಬಂದ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಸರ್? ನೋಡಿ, ಬಂದನ್ನು ನಾವು ಮಾಡ್ತಾ ಇಲ್ಲ, ಸರ್ಕಾರ ಬಂದ್ ಮಾಡಿಸ್ತಾ ಇದೆ. ಬಂದನ್ನು ನಾವು ಮಾಡ್ತಾ ಇಲ್ಲ, ಹೋಟೆಲ್ ಸಂಘದಿಂದ ಬಂದ್ ಮಾಡ್ತಾ ಇಲ್ಲ, ಸರ್ಕಾರನ ಹೋಟ್ಲ್ಗಳಿಂದ ಬಂದ್ ಮಾಡಿಸ್ತಾ ಇದೆ. ಯಾಕಂತೇಳಿದರೆ ಸಪ್ಲೈನೇ ಕೊಡದೆ ಇದ್ದರೆ ನಾವು ಹೇಗೆ ರನ್ ಮಾಡೋದು ಹೇಗೆ? ನಮಗೊಂದು 15 ದಿವಸ ಟೈಮ್ ಕೊಟ್ಟಿದ್ರೆ ನಾವು ಯಾವುದಾದ್ರೂ ಒಂದು ಆಲ್ಟರ್ನೇಟು, ಒಂದು ಕಟ್ಟಿಗೆ ಒಲೆ, ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡ್ಕೋತಾ ಇದ್ವಿ. ಹಸಿ ತರಕಾರಿ ಅಥವಾ ಹಸಿ ಸಾಲಡಲ್ಲಿ ನಾವು ವ್ಯಾಪಾರ ಮಾಡೋಕ್ಕಾಗತ್ತಾ? ಎಷ್ಟೋ ಜನ ಕಾರ್ಮಿಕರು ಕೆಲಸ ಇರುತ್ತೆ, ಈ ರೀತಿಯಾದ ಸಮಸ್ಯೆ ಆಗುತ್ತೆ. ನಮ್ಮಲ್ಲಿ 28 ಜನ MP ಗೆದ್ದಿದ್ದಾರೆ. ಯಾರಾದರೂ ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವ? ಪ್ರತಿಯೊಬ್ಬರಿಗೂ ನಾವು ಫೋನ್ ಮಾಡಿದ್ದೀವಿ, ಪ್ರತಿಯೊಬ್ಬರಿಗೂ ಮೆಸೇಜ್ ಹೇಳ್ತಾ ಇದ್ದೀವಿ, ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ, ಮಾತಾಡ್ತಾ ಇಲ್ಲ. ಲೋಕಸಭೆ ನಡೀತಾ ಇದೆ, ಎಲ್ಲರೂ ಗಮನಕ್ಕೆ ಬೇಕು. ಪ್ರತಿ ರಾಜ್ಯದಲ್ಲೂ ಈ ರೀತಿ ಸಮಸ್ಯೆ ಉದ್ಭವ ಆಗುತ್ತೆ ನೆಕ್ಸ್ಟು. ಸೊ ಕೇಳಿದ್ರಲ್ಲ, ಏನಂತಂದರೆ ಈ ರೀತಿಯಾದಂತಹ ನಿರ್ಧಾರ ನಮ್ಮ ಹೋಟೆಲ್ ಅಸೋಸಿಯೇಷನಿಂದ ನಾವು ತೆಗೆದುಕೊಳ್ತಾ ಇಲ್ಲ, ಇದನ್ನು ಸರ್ಕಾರನೇ ನಮ್ಮ ಮೇಲೆ ಹೊರೆ ಹಾಕ್ತಾ ಇದೆ. ಈ ರೀತಿ ಆದರೆ ನಾವು ಯಾವುದೇ ರೀತಿಯಾದಂತಹ ಒಂದು ನಮಗೆ ಒಲೆ ಮೇಲೆ ಮುಂಚೆನೇ ಒಂದು 15 ದಿನಗಳ ಮುಂಚೆ ಒಂದು ಆರ್ಡರನ್ನು ಹೇಳಿದರೆ ಈ ರೀತಿ ಆಗುತ್ತೆ ಅನ್ನೋ ಒಂದು ಸಂಭವ ಇತ್ತು ಅಂತಂದರೆ ನಾವು ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ವಿ. ಆದರೆ ಈಗ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ನಮಗೆ ಕಂಡು ಬರ್ತಾ ಇಲ್ಲ. ಸೊ ಇವತ್ತು ಕೂಡ ಒಂದು ಸುದ್ದಿಗೋಷ್ಠಿಯಲ್ಲಿ ಏನಾಗುತ್ತೆ ಅನ್ನೋದು ನಾವು ತಿಳಿಸ್ತೀವಿ ಅನ್ನೋದು ಅವ್ರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ನಟರಾಜ್, TV9 ಬೆಂಗಳೂರು.